ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ KANNADA ವರ್ಲ್ಡ್. ಇವತ್ತು ನಾವು ಕೋರ್ i7 ಡೆಸ್ಕ್ಟಾಪ್ ಅಸೆಂಬಲ್ ಮಾಡ್ತಾ ಇದ್ದೀವಿ. 10th ಜನರೇಷನ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. GB ಮದರ್ಬೋರ್ಡ್ ಜೊತೆಗೆ 16 GB ರ್ಯಾಮ್ DDR4 256 GB SSD 4 GB NVIDIA ಗ್ರಾಫಿಕ್ ಕಾರ್ಡ್ 730 ಸರ್ಕಲ್ ಕ್ಯಾಬಿನೆಟ್. ಸರಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ಕೋರ್ i7 ಪ್ರೊಸೆಸರ್ 10th ಜನರೇಷನ್ GB ಮದರ್ಬೋರ್ಡ್ H4100M. ಸೊ ಕಸ್ಟಮರ್ ಇದು ನಮ್ಮ ಹತ್ರ ಬಂದಾಗ ತಾವು ಇದು ನೋಡಿ 256 GB SSD M.2 ತುಂಬ ಚಿಕ್ಕದಾದದ್ದು M.2 ಅಂತ ಸ್ಲಾಟ್ ಹೇಳ್ತೀವಿ. ಸೊ ನಾನು ಹೇಳ್ತಾ ಇದ್ದೆ, ಸೊ ಕಸ್ಟಮರ್ ನಮ್ಮ ಹತ್ರ ಬಂದದ್ದು ಒಂದು AutoCAD ಸಾಫ್ಟ್ವೇರ್ನ ಯೂಸ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರು. ಅವರ ಬಜೆಟ್ ಒಂದು 40ರಿಂದ 45ವರೆಗೂ ಇತ್ತು. ಸೊ ಇದು ಕಂಪ್ಲೀಟ್ ಸಿಸ್ಟಮ್ ಅವರಿಗೆ ವಿತ್ ಮಾನಿಟರ್ ನಾವು ಮಾಡಿಕೊಟ್ಟಿದ್ದೇವೆ 42,000ಅಲ್ಲಿ. ಸೊ ಈಗ ಮದರ್ಬೋರ್ಡ್ನ ಬ್ಯಾಕ್ ಪ್ಯಾನಲ್ ಫಿಕ್ಸ್ ಮಾಡ್ತಾ ಇದ್ದೇನೆ. ಬ್ಯಾಕ್ ಪ್ಯಾನಲ್ ಏನಕ್ಕೆ ಅಂತ ಅಂದರೆ ನಮ್ಮ USB ಪೋರ್ಟು ಅಥವಾ HDMI ಪೋರ್ಟ್, VGA ಪೋರ್ಟ್, ಆಡಿಯೋ ಪೋರ್ಟ್ಸ್ ಅದೆಲ್ಲ ಪ್ರಾಪರಾಗಿ ಕೂಡುತ್ತೆ. ಸೊ ಅದನ್ನು ನಾವು ಕ್ಯಾಬಿನೆಟ್ ಬ್ಯಾಕ್ ಸೈಡು ಬ್ಯಾಕ್ ಪ್ಯಾನಲ್ ಅಂತ ಕರಿತೀವಿ, ಅಲ್ಲಿ ಫಿಕ್ಸ್ ಮಾಡಿ ಆಯಿತು. ಈಗ ಪ್ರೊಸೆಸರ್ ಕೋರ್ i7 10th ಜನರೇಷನ್ ನಾನು ಆಗಲೇ ಹೇಳಿದಾಗೆ ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬಾಕ್ಸ್ ಓಪನ್ ಮಾಡಿ ನಂತರ ಆ ಪ್ರೊಸೆಸರ್ನ ನಾವು ಮದರ್ಬೋರ್ಡ್ ಮೇಲೆ ಮೌಂಟ್ ಮಾಡಬೇಕಾಗತ್ತೆ. ಸೊ ಮದರ್ಬೋರ್ಡು ರಿಮೂವ್ ಮಾಡ್ಕೊಳ್ಳೋಣ. ಮದರ್ಬೋರ್ಡ್ ಮೇಲೆ ಒಂದು ಕ್ಯಾಪ್ ಇರುತ್ತೆ, ಆ ಪ್ರೊಸೆಸರ್ ಸ್ಲಾಟ್ ಮೇಲೆ ಒಂದು ಕ್ಯಾಪ್ ಇರುತ್ತೆ. ಆ ಸ್ಲಾಟ್ನ ನಾರ್ಮಲಾಗಿ ಜನ ಏನು ಮಾಡ್ತಾರೆ ಅಂದರೆ ಅಸೆಂಬಲ್ ಮಾಡೋರು ಫಸ್ಟೇ ರಿಮೂವ್ ಮಾಡಿಬಿಡ್ತಾರೆ. ನನ್ನ ಒಂದು ಅನಿಸಿಕೆ, ದಯವಿಟ್ಟು ರಿಮೂವ್ ಮಾಡಬೇಡಿ. ನೀವಲ್ಲಿ ನೋಡ್ಬೋದು ಒಂದು ಬ್ಲ್ಯಾಕ್ ಕಲರ್ ಪ್ರೊಸೆಸರ್ ಸ್ಲಾಟ್ ಮೇಲೆ ಒಂದು ಕ್ಯಾಪ್ ಇದೆ, ಅದು ಫಸ್ಟೇ ರಿಮೂವ್ ಮಾಡಲ್ಲ, ಲಾಕ್ ಮಾತ್ರ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಪ್ರೊಸೆಸರ್ ತೆಗೆದು ಸ್ಲಾಟ್ ಕ್ಯಾಪ್ ಓಪನ್ ಮಾಡಿ ಪ್ರೊಸೆಸರ್ ರಿಮೂವ್ ಮಾಡಿಕೊಂಡು ಪ್ರೊಸೆಸರ್ನ ಲ್ಯಾಚಸ್ ಇರುತ್ತೆ, ಅಲ್ಲಿ ಕಟ್ಸ್ ಇರುತ್ತೆ ಪ್ರೊಸೆಸರಲ್ಲಿ, ಅದನ್ನು ಪ್ರಾಪರಾಗಿ ನೋಡಿ ಅಸೆಂಬಲ್ ಮಾಡ್ಕೊಳ್ಬೇಕು ನೀವು. ನಮ್ಮ ಮುಂದಿನ ಬರುವಂಥ ವೀಡಿಯೋಸಲ್ಲಿ ತುಂಬ ಸಾರಿ, ಇಲ್ಲಿ ಕ್ಯಾಮ್ರಾ ಕವರೇಜ್ ಇವತ್ತು ಕರೆಕ್ಟಾಗಿ ಪೊಸಿಷನ್ ಮಾಡಲಿಕ್ಕಾಗಲಿಲ್ಲ. ನಮ್ಮ ಮುಂದಿನ ಬರುವಂಥ ವೀಡಿಯೋಸಲ್ಲಿ ಅದನ್ನೆಲ್ಲ ಪ್ರಾಪರಾಗಿರುತ್ತೆ. ನೋಡಿ, ಕ್ಯಾಪ್ನ ಪ್ರೊಸೆಸರ್ ಇನ್ಸ್ಟಾಲ್ ಮಾಡಿದ ನಂತರ ರಿಮೂವ್ ಮಾಡಿದ್ದೇನೆ. ಸೊ ಅಸೆಂಬಲ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಕೇರ್ ತೊಗೊಳ್ಬೇಕಾಗಿರೋದು ಎಲ್ಲ ಪ್ರಾಪರಾಗಿ ಏನೇನು ಪ್ರಾಡಕ್ಟ್ಸ್ ಬೇಕು ಅದೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ SSD ಡ್ರೈವ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಮಗೆ M.2 SSD ಡ್ರೈವ್ ಒಂದು 1.5 ಇಂಚ್ ಉದ್ದ ಬರುತ್ತೆ. ಸೊ ಇದು ಆ್ಯಕ್ಚುಲಿ ತುಂಬ ಚಿಕ್ಕದಾದಂಥ ಮಿನಿ M.2 NVMe SSD ಡ್ರೈವ್ 256 GB, ಇದು 256 GB. ಸೊ ಅದನ್ನು ಹಾಕಬೇಕಂದ್ರೆ ಮದರ್ಬೋರ್ಡಲ್ಲಿ ಏನು ಲಾಕ್ ಕೊಟ್ಟಿರ್ತಾರೆ ಆ ಲಾಕ್ನ ರಿಮೂವ್ ಮಾಡಿ ಅದಕ್ಕೆ ಯಾವುದು ಕರೆಕ್ಟಾಗಿ ಆಗಿರುವಂಥ ಪೊಸಿಷನ್ಸ್ ಇರುತ್ತೆ ಆ ಲಾಕ್ ಪೊಸಿಷನ್ನ ಅಡ್ಜಸ್ಟ್ ಮಾಡಿ ನಂತರ ನಾವು SSD ಕೂಡಿಸ್ಬೇಕಾಗತ್ತೆ. ಸೊ SSD ಅಲ್ಲಿ ಕೂಡಿಸಿದ್ದೀನಿ, ನೀವು ನೋಡ್ಬೋದು. ಈಗ ರ್ಯಾಮ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 16 GB ರ್ಯಾಮ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರ್ಯಾಮ್ ಇನ್ಸರ್ಟ್ ಮಾಡಬೇಕಾದ್ರೆ ಲಾಕ್ಸ್ ಇರುತ್ತೆ, ರ್ಯಾಮ್ ಸ್ಲಾಟಲ್ಲಿ ಲಾಕ್ಸ್ ಇರುತ್ತೆ ನಿಮ್ಮ ಎರಡೂ ಭಾಗದಲ್ಲಿ. ಆ ಎರಡೂ ಭಾಗದ ಲಾಕ್ಸ್ನ ಲೂಸ್ ಮಾಡ್ಕೊಳ್ಳಿ. ನಂತರ ರ್ಯಾಮ್ ಇಟ್ಟು ಲಾಕ್ ಮಾಡಿದಾಗ ನಿಮಗೆ ಒಂದು ಕ್ಲಿಕ್ ಸೌಂಡ್ ಬರುತ್ತೆ, ಆ ಸೌಂಡ್ ಬರಬೇಕು ನಿಮಗೆ. ಸೊ ಅದು ಫರ್ಮ್ ಆಗಿ ಕೂತಿರುತ್ತೆ, ಅಂದರೆ ಸರಿಯಾಗಿ ನೀವು ರ್ಯಾಮ್ನ ಇನ್ಸರ್ಟ್ ಮಾಡಿದ್ದೀರಾ ಅಂತ. ನಂತರ ಪ್ರೊಸೆಸರ್ ಕುಣಿಸಾಯಿತು, SSD ಕುಣಿಸಾಯಿತು, ರ್ಯಾಮ್ ಕುಣಿಸಾಯಿತು. ಈಗ ಪ್ರೊಸೆಸರ್ ಮೇಲೆ ಕೂಲರ್. ಈ ಕೂಲರ್ ನಿಮಗೆ ಪ್ರೊಸೆಸರ್ ಬಾಕ್ಸ್ ಜೊತೆಯಲ್ಲೇ ಬರುತ್ತೆ. ತುಂಬ ಜನ ಸ್ವಲ್ಪ ಹೈಯರ್ ಎಂಡ್ ಕಂಪ್ಯೂಟರ್ಸ್ ಅಂತೆಲ್ಲ ಹೋದಾಗ, ಲೈಕ್ ಗೇಮಿಂಗಿಗೆ, ತುಂಬ ಹೈಯರ್ ಎಂಡ್ ಎಡಿಟಿಂಗು ಅಂತೆಲ್ಲ ಹೋದಾಗ ಈ ಕೂಲರ್ಸ್ನ ಚೇಂಜ್ ಮಾಡ್ತಾರೆ. ಬಟ್ ಇವ್ರ ವರ್ಕ್ಗೆ ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ಕೂಲರ್ ಏನು ಪ್ರೊಸೆಸರ್ ಬಾಕ್ಸ್ ಜೊತೆ ಬಂದಿದೆ ನಾನು ಅಂದ್ಕೊಳ್ತೀನಿ ಅದು ಮೋರ್ ದ್ಯಾನ್ ಸಫಿಷಿಯೆಂಟ್. ಸೊ ಕೂಲರ್ ಫ್ಯಾನ್ ಕುಣಿಸ್ಬೇಕಾದ್ರೂ ಯು ಶುಡ್ ಬಿ ವೆರಿ ಕೇರ್ಫುಲ್. ಅಲ್ಲಿ ನಿಮಗೆ ಲಾಕ್ಸ್
ಏನಿರುತ್ತೆ ಆ ಕೂಲರ್ದು ಕುಣಿಸ್ಬೇಕಾದ್ರೆ ಕ್ಲಿಕ್ ಸೌಂಡ್ ಬರಬೇಕು. ಸೊ ಈಗ ಬೇಸ್ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಕ್ಯಾಬಿನೆಟ್ ಒಳಗಡೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಕಾಪರ್ ಥ್ರೆಡ್ಸ್ ಅಂತ ಹೇಳ್ತೀವಿ, ಅದು ನಮ್ಮ ಕ್ಯಾಬಿನೆಟ್ ಜೊತೆನೇ ಸಪ್ಲೈ ಮಾಡಿರ್ತಾರೆ. ಸೊ ಒಂದು ಚಿಕ್ಕ ಕವರಲ್ಲಿ ಕೊಟ್ಟಿರ್ತಾರೆ. ಆ ಕಾಪರ್ ಥ್ರೆಡ್ಸ್ನ ನಾವು ಕ್ಯಾಬಿನೆಟ್ ಒಳಗಡೆ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಆ ಕಾಪರ್ ಥ್ರೆಡ್ಸ್ನ ನಾವು ಸ್ಕ್ರೂ ಮಾಡಬೇಕಾಗತ್ತೆ. ಸೊ ಏನು ಯೂಸ್ ಆಗುತ್ತೆ ಇದರಿಂದ ಅಂದರೆ ನಮ್ಮ ಮದರ್ಬೋರ್ಡು ಡೈರೆಕ್ಟ್ ಇದು ಕ್ಯಾಬಿನೆಟ್ ಮೆಟಲ್ಸ್ಗೆ ಟಚ್ ಆಗೋಲ್ಲ. ಇನ್ ಬಿಟ್ವೀನ್ ಕ್ಯಾಬಿನೆಟ್ ಬೇರ್ ಬೋನ್ ಜೊತೆಗೆ ಮದರ್ಬೋರ್ಡ್ ಇನ್ ಬಿಟ್ವೀನ್ ನಿಮ್ಗೊಂದು ಕಾಪರ್ ಥ್ರೆಡ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಯಾವತ್ತೂ ಫರ್ಮ್ ಆಗಿ ಕರೆಕ್ಟಾಗಿ ಕುಂಡಿಸ್ಬೇಕು. ಅಲ್ಲಿ ಆಲ್ರೆಡಿ ನಿಮಗೆ ಸ್ಕ್ರೂಸ್ಗೆ ಕಾಪರ್ ಥ್ರೆಡ್ಸ್ ಹಾಕಲಿಕ್ಕೆ ಹೋಲ್ಸ್ ಕೊಟ್ಟಿರ್ತಾನೆ. ನಿಮ್ಮ ಮದರ್ಬೋರ್ಡ್ ಸೈಜ್ ಪ್ರಕಾರ ಅದನ್ನು ನೀವೇನು ಮಾಡ್ಬೋದು, ಎಲ್ಲೆಲ್ಲಿ ಬರುತ್ತೆ ಕಾಪರ್ ಥ್ರೆಡ್ಸ್ ನೋಡಿಕೊಂಡು ಸ್ಕ್ರೂ ಮಾಡ್ಕೊಳ್ಳಿ. ನೀವು ಕೈಯಿಂದ ಕೂಡ ಸ್ಕ್ರೂ ಮಾಡ್ಬೋದು. ಇಫ್ ನಾಟ್ ಪಾಸಿಬಲ್ ಇಲ್ಲ, ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸ್ಕ್ರೂ ಡ್ರೈವರ್ಸ್ಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಅದನ್ನು ತೊಗೊಂಡ್ಬಂದು ಆ ಹೆಡ್ನ ಪ್ರಾಪರ್ ಆದಂಥ ಹೆಡ್ನ ಯೂಸ್ ಮಾಡಿ ನೋಡಿ. ಇದು ಕಾಪರ್ ಥ್ರೆಡ್ಸ್ ತುಂಬ ಚಿಕ್ಕದಾದದ್ದು. ಅದನ್ನು ಹೆಡ್ಡಲ್ಲಿ ಇಟ್ಕೊಂಡು ಟೈಟ್ ಮಾಡ್ಕೊಳ್ಬೋದು. ಸೊ ಟೋಟಲಾಗಿ ಈ ಮದರ್ಬೋರ್ಡ್ಗೆ ನಮಗೆ 1 2 3 4 5 6 ಕಾಪರ್ ಥ್ರೆಡ್ಸ್ನ ಅವಶ್ಯಕತೆ ಇದೆ. 6 ಕಾಪರ್ ಥ್ರೆಡ್ಸ್ನು ನಾನು ಇಲ್ಲಿ ಟೈಟ್ ಮಾಡಿ ನಂತರ ಮದರ್ಬೋರ್ಡ್ನ ಇದರಲ್ಲಿ ಫಿಕ್ಸ್ ಮಾಡ್ತೀನಿ. ಎಲ್ಲ ಕಾಪರ್ ಥ್ರೆಡ್ಸ್ನು ನೀವು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಕ್ರೂ ಮದರ್ಬೋರ್ಡ್ ಮೇಲಿಂದ ಆ ಕಾಪರ್ ಥ್ರೆಡ್ಸ್ಗೆ ಸ್ಕ್ರೂ ಆಗುತ್ತೆ. ಕಾಪರ್ ಥ್ರೆಡ್ಸ್ ಅಂತ ಹೇಳ್ತಾ ನಿಮ್ಗೆ ಅನಿಸುತ್ತೆ, ಅಲ್ಲಿ ಗೊತ್ತಾಗುತ್ತೆ ಒಳಗಡೆ ಸ್ಕ್ರೂ ಹೋದಾಗ ಸ್ಕ್ರೂ ಏನು ಬರುತ್ತೆ ನಮ್ಮ ಮದರ್ಬೋರ್ಡ್ ಮೇಲೆ ಹಾಕೊಂದು ಸ್ಕ್ರೂ ತೂದಾಗ ಸ್ಕ್ರೂ ಒಳಗಡೆ ಹೋಗಿ ಟೈಟ್ ಆಗಬೇಕು. ಅದನ್ನೇ ಕಾಪರ್ ಥ್ರೆಡ್ಸ್ ಅಂತ ಕರಿತೀವಿ. ಇದು ತುಂಬ ಬಜೆಟಲ್ಲಿ ರೆಡಿಯಾದಂಥ CPU. ಕಸ್ಟಮರ್ ನಮ್ಮ ರೆಗ್ಯುಲರ್ ಕಸ್ಟಮರೇ ಆದರೂ ಯಾರೇ ಆದರೂ ತೊಗೊಳ್ಲಿಕ್ಕಿಂತ ಮುಂಚೆ ಒಂದು 10-15 ಅಂಗಡಿ ತಿರುಗಿ ಅಲ್ಲಿ ಏನನ್ನ ಪ್ರೈಸು ನಮಗೆ ವರ್ಕೌಟ್ ಆಗುತ್ತಾ. ಯಾಕಂದರೆ ಎಲ್ಲರದು ದುಡ್ಡು ಅವ್ರದ್ದು. ₹1 ಇದ್ರೂ ಅದಕ್ಕೆ ವ್ಯಾಲ್ಯೂ ಕೊಡಬೇಕು, ನಾವು 1,000 ಇದ್ರೂ ವ್ಯಾಲ್ಯೂ ಕೊಡಬೇಕು. ಸೊ ನೋಡ್ತಾರೆ ಎಲ್ಲಿ ಕಡಿಮೆ ಆಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ ಅಂತ. ಸೊ ವಿ ಆರ್ ರಿಯಲಿ ಹ್ಯಾಪಿ. ನಮ್ಮ ಪ್ರೈಸಸ್ಸು ಬೇರೆ ಯಾವುದೇ ಪ್ರೈಸಸ್ ಇಲ್ಲಿ SP ರೋಡಲ್ಲಿ ಇರೋವಂಥ ಬೇರೆ ಯಾವುದೇ ಶಾಪ್ಗಳಿಗಿಂತ ತುಂಬ ಒಳ್ಳೆ ಪ್ರೈಸ್ ಇರೋದ್ರಿಂದ, ಅದು ಅಲ್ಲದೆ ನಮ್ಮ ಸೇಲ್ಸ್ ನಂತರ ಇರೋವಂಥ ಸರ್ವಿಸ್ ತುಂಬ ಇಷ್ಟ ಆಗಿರೋದ್ರಿಂದ ಕಸ್ಟಮರ್, ನಮ್ಮ ಒಂದು 5 ವರ್ಷದ ರೆಗ್ಯುಲರ್ ಕಸ್ಟಮರು ನಮ್ಮ ಹತ್ರ ಬಂದು ಈಗ ನಾನು ಕ್ಯಾಬಿನೆಟ್ನ ಮುಂದೆಗಡೆ ಬರೋವಂಥ ಪವರ್ LED, ರೀಸೆಟ್ ಸ್ವಿಚ್ಚು, ಪವರ್ ಸ್ವಿಚ್ಚು ಮತ್ತು ಹಾರ್ಡ್ ಡಿಸ್ಕ್ LED 4 ನಾನಿಲ್ಲಿ ಈಗ ಕನೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವ್ರು ಬಂದರು, ಎಲ್ಲ ನಾನು ಕಾನ್ಫಿಗರೇಷನ್ ಎಲ್ಲ ಕೊಟ್ಟ ನಂತರ ಅವರು ಅಡ್ವಾನ್ಸ್ ಪೇ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅಂತ ಹೇಳಿದ್ದಾರೆ. ಸೊ ನನ್ನ ಅಸೆಂಬ್ಲಿಂಗ್ ವರ್ಕ್ ಹೋಗ್ತಾ ಇದೆ. ಇದರಲ್ಲಿ ಈ ಕ್ಯಾಬಿನೆಟಲ್ಲಿ ಎಸ್ಪೆಷಲಿ ಸರ್ಕಲ್ ಬ್ರ್ಯಾಂಡ್ದು ಕ್ಯಾಬಿನೆಟ್ಟು, ಇದೊಂದು ಅಂಡರ್ ಬಜೆಟಲ್ಲಿ ಒಳ್ಳೆ ಕ್ಯಾಬಿನೆಟ್ಟು. ಇದರಲ್ಲಿ USB 3.0 ಫ್ರಂಟ್ ಸ್ಲಾಟ್ ಬರುತ್ತೆ. ಸೊ ನೀವೇನಾದರೂ ಕ್ಯಾಬಿನೆಟ್ನ ಕೆಳಗಡೆ ಇಟ್ಕೊಂಡ್ರೆ 3.0 ಸ್ಪೀಡ್ ಬೇಕಂತ ಹೇಳಿ ಮದರ್ಬೋರ್ಡ್ ಹಿಂದೆಗಡೆ ಪ್ಲಗ್ ಮಾಡೋ ಅವಶ್ಯಕತೆ ಇರಲ್ಲ. ಕ್ಯಾಬಿನೆಟ್ ಮುಂದೆನೇ ನಿಮಗೆ 3.0 ಬರುತ್ತೆ. ಅದು ನಾನು ನಂತರ ಬರೋವಂಥ ಇದರಲ್ಲಿ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇದ್ದಂಗೆ ತೋರಿಸ್ತೀನಿ. ಇದು ಎಲ್ಲ ಏನೇನು ಕನೆಕ್ಷನ್ಸ್ ಬೇಕು, ಲೈಕ್ ಹಾರ್ಡ್ ಡಿಸ್ಕ್ LED, ಪವರ್ LED, ಪವರ್ ಸ್ವಿಚ್ಚು, ರೀಸೆಟ್ ಸ್ವಿಚ್ಚು, ಫ್ರಂಟ್ USB, ಫ್ರಂಟ್ ಆಡಿಯೋ ಮತ್ತು ಫ್ರಂಟ್ 3.0 USB, ಅದನ್ನೆಲ್ಲ ಮುಂಚೆನೇ ಕನೆಕ್ಟ್ ಮಾಡ್ಕೊಳ್ತೀನಿ. ಏನಕ್ಕೆ ತುಂಬ ಜನ ಏನು ಮಾಡ್ತಾರೆ, ಮದರ್ಬೋರ್ಡ್ನ ಒಳಗಡೆ ಇಟ್ಟು ನಂತರ ಎಲ್ಲ ಕನೆಕ್ಷನ್ ಮಾಡ್ತಾರೆ. ನೀವು ನೋಡ್ಬೋದು ಇದು ಕ್ಯಾಬಿನೆಟ್ ಸ್ವಲ್ಪ ಚಿಕ್ಕದಾದ್ರಿಂದ ಕಾರಣ ಫ್ರೀಯಾಗಿ ಆ್ಯಕ್ಸೆಸ್ ಸಿಗೋಲ್ಲ ನಮಗೆ, ಅಷ್ಟು ಈಸಿಯಾಗಿ ಆ್ಯಕ್ಸೆಸ್ ಇರೋಲ್ಲ ಕೇಬಲ್ಸ್ನೆಲ್ಲ ಕನೆಕ್ಷನ್ ಮಾಡಲಿಕ್ಕೆ. ಕೇಬಲ್ಲು ಒಂದಷ್ಟು ಉದ್ದ ಇದೆ, ಸಾಕಷ್ಟು ಉದ್ದ ಇರೋದ್ರಿಂದ ನಾವು ಮದರ್ಬೋರ್ಡ್ನ ಮೇಲೇ ಇಟ್ಕೊಂಡು ಅದನ್ನೆಲ್ಲನೂ ನೀಟಾಗಿ ಕನೆಕ್ಷನ್ ಮಾಡ್ಕೊಂಡು ನಂತರ ನಾನೇನು ಮಾಡ್ತೀನಿ, ಆ ಕಾಪರ್ ಥ್ರೆಡ್ಸ್ ನಾನೇನು ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಅದ್ರ ಮೇಲೆ ಕೂಡಿಸಿದ ನಂತರ ಅದ್ರ ಮೇಲೆ ಸ್ಕ್ರೂಸ್ ಎಲ್ಲ ಏನು ಹಾಕಬೇಕು ಆ ಸ್ಕ್ರೂಸ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಟೋಟಲ್ ನಾನು ಹೇಳ್ದಂಗೆ 6 ಕಾಪರ್ ಥ್ರೆಡ್ಸ್ ಇದೆ, 6 ಸ್ಕ್ರೂಸು ನಮಗೆ ಇಲ್ಲಿ ಅಸೆಂಬಲ್ ಬೇಕಾಗುತ್ತೆ. ನಮಗೆ ಮುಂಚೆ ಬರ್ತಾ ಇದ್ದಂಥ ಹಾರ್ಡ್ ಡ್ರೈವ್ಸ್ಗಳು ಈಗ ತುಂಬ ಕಡಿಮೆ ಜನ ತೊಗೊಳ್ಳೋದು.
ಯಾಕಂದರೆ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ ಅಂದರೆ ಹಾರ್ಡ್ ಡ್ರೈವಲ್ಲಿ ಏನು ಸ್ಪೀಡ್ ಇತ್ತು, ನಾವು ಮುಂಚೆ ಯೂಸ್ ಮಾಡ್ತಾ ಇದ್ದಂಥ ಹಾರ್ಡ್ ಡ್ರೈವ್ ಏನು ಸ್ಪೀಡ್ ಇತ್ತು ಅದಕ್ಕಿಂತ 10 times ಫಾಸ್ಟರ್ ನಮ್ಮ ಈ ಇವಾಗಿನ ಟೆಕ್ನಾಲಜಿ ಇರುವಂಥ ಸಾಲಿಡ್ ಸ್ಟೇಟ್ ಡ್ರೈವ್, ಅದನ್ನು SSD ಅಂತ ಕರಿತೀವಿ. ಅದು ನಮ್ಮ ಇಂಟರ್ನಲ್ SSD ಬಂದಿದೆ, ಇದನ್ನು ನಾವು ಲ್ಯಾಪ್ಟಾಪ್ಗೆ ಯೂಸ್ ಮಾಡ್ತೀವಿ. ಇದೇ ಥರ SSD ನಮಗೀಗ ಎಕ್ಸ್ಟರ್ನಲ್ ಡ್ರೈವ್ಸ್ ಕೂಡ ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ತುಂಬ ಕಡಿಮೆಗೆ ಸಿಗುತ್ತೆ. ತುಂಬ ನನಗೆ ಗೊತ್ತಿರೋ ಥರ 128 GB ಒಂದು ಟೈಮ್ನಲ್ಲಿ ಲಾಂಚ್ ಆದಾಗ ಇಂಟೆಲ್ ಕಡೆಯಿಂದ ಲಾಂಚ್ ಆಗಿತ್ತು. 15,500 ರೂಪಾಯಿ ಅದರದ್ದು ಪ್ರೈಸ್ ಇತ್ತು. ಇವತ್ತು 256 GB SSDಗಳು ನಿಮಗೆ 1000ರಿಂದ 2,000 ರೂಪಾಯಿವರೆಗೂ ಅವೈಲೇಬಲ್ ಇದೆ. ಯಾವ ಬ್ರ್ಯಾಂಡ್ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕ್ಯಾಬಿನೆಟಲ್ಲಿ ಹಿಂದೆ ಒಂದು ಫ್ಯಾನ್ ಇದೆ, ಫ್ಯಾನಿಗೆ ಪವರ್ ಕೊಡ್ತಾ ಇದ್ದೀನಿ. ಮತ್ತು ಮುಂದೆ ಬರುವಂಥ LED ಬರಲಿಕ್ಕೆ ಅದಕ್ಕೂ ಕೂಡ ಪವರ್ ಇದೆ. ಅದು 2 ಪಿನ್ ಪವರ್ LEDಸ್ ಇದೆಲ್ಲ. ಅದನ್ನೆಲ್ಲ ನೀಟಾಗಿ ಫರ್ಮ್ ಆಗಿ ಫಿಕ್ಸ್ ಮಾಡಿ ಕರೆಕ್ಟಾಗಿರೋ ಥರ ಕೇರ್ ಮಾಡಿ ನೋಡಿ. ಇದು ಹಿಂದೆ ಫ್ಯಾನನ್ನು ಕನೆಕ್ಷನ್ ಮಾಡ್ತಾ ಇರೋವಂಥದ್ದು. ದಯವಿಟ್ಟು ವೀಕ್ಷಕರು ಕ್ಷಮಿಸಬೇಕು, ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾ ಪೊಸಿಷನ್ ಸರಿಯಾಗಿ ಮಾಡದಿರೋವಂಥ ಕಾರಣ ಅಸೆಂಬಲ್ ಮಾಡೋದು ತೋರಿಸ್ತಾ ಇದ್ದೇನೆ. ಬಟ್ ಮುಂದಿನ ಬರೋವಂಥ ನಂತರ ದಿನಗಳಲ್ಲಿ ಕ್ಯಾಮ್ರಾ ಪೊಸಿಷನ್ ಕರೆಕ್ಟಾಗಿರುತ್ತೆ. ಪ್ರತಿಯೊಂದು ಅಸೆಂಬಲಿಂಗ್ ಡೀಟೇಲ್ ಕರೆಕ್ಟಾಗಿ ಕೊಡ್ತೀನಿ. ಇದು ಮಾತ್ರ ಅಲ್ಲ, ನಿಮ್ಮ ಲ್ಯಾಪ್ಟಾಪ್ ಬರೋವಂಥ ತುಂಬ ಥರ ಲ್ಯಾಪ್ಟಾಪ್ಸ್ಗಳು ರಿಮೂವ್ ಹೇಗೆ ಮಾಡೋದು, ರ್ಯಾಮ್ ಆಗಲಿ SSD ಆಗಲಿ ಹೇಗೆ ನೀವೇ ಅಪ್ಗ್ರೇಡ್ ಮಾಡ್ಕೋಬೋದು, ಇದನ್ನೆಲ್ಲ ನಾನು ಮುಂದಿನ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಅಸೆಂಬಲಲ್ಲಿ ಮುಖ್ಯವಾದದ್ದೇನೆಂದರೆ ಎಲ್ಲ ಅಸೆಂಬಲ್ ಆದ ನಂತರ ಆ ಕೇಬಲ್ಸ್ ಏನು ಉಳಿದಿರ್ತವೆ ನಿಮಗೆ ಒಳಗಡೆ, ಆ ಕೇಬಲ್ಸ್ನ ಫ್ಯಾನ್ಗೆ ಯಾವುದೇ ಕಾರಣಕ್ಕೂ ತಗಲ್ದೇ ಇರೋ ಥರ ನೋಡಿಕೊಂಡು ಅದನ್ನು ಟೈ ಮಾಡಬೇಕು, ಕಟ್ಬಿಡಬೇಕು. ಈ ಕೇಬಲ್ ಟೈಗಳು ನೀವು ಯೂಸ್ ಮಾಡ್ಬೋದು. ನೀಟಾಗಿ ಕಟ್ಟಿದ್ರೆ ಸೊ ಏನಾಗುತ್ತೆ, ನೀವು ಯಾವತ್ತಾದರೂ ಕ್ಯಾಬಿನೆಟ್ಸ್ನ ಕ್ಯಾರಿ ಮಾಡಿದಾಗ ಕೇಬಲ್ಗಳು ಫ್ಯಾನಿಗೆ ಟಚ್ ಆಗಿ ಫ್ಯಾನ್ ನಿಂತ್ಕೊಂಡ್ಬಿಟ್ರೆ ಆನ್ ಮಾಡಿದಾಗ ಪ್ರೊಸೆಸರ್ ತುಂಬ ಹೀಟಾಗಿ ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಈಗ ಗ್ರಾಫಿಕ್ ಕಾರ್ಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು NVIDIA 730 4GB ಗ್ರಾಫಿಕ್ ಕಾರ್ಡ್. ಸೊ ಅವರ ಆಟೋಕ್ಯಾಡ್ ವರ್ಕ್ಗೆ ಆಗಲಿ, ಅಂದರೆ ಬೇಸಿಕಾಗಿ ನೀವೇನೋ ಚಿಕ್ಕ ಪುಟ್ಟ ವೀಡಿಯೋಸ್ ಎಡಿಟ್ ಮಾಡ್ತೀರಾ ಒಂದು ಪ್ರೆಸೆಂಟೇಷನ್ಗೆ, ಅಂಥದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ತುಂಬ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಾಗಲ್ಲ ಈ ಥರ ಗ್ರಾಫಿಕ್ ಕಾರ್ಡಲ್ಲಿ. ಇವಾಗ ಬರುವಂಥ ಹೆವಿ ಗ್ರಾಫಿಕ್ಸ್ ಇರುವಂಥ ಗೇಮ್ಸ್ ಆಗಲಿ ಅಥವಾ ಬೇರೆ ಸಾಫ್ಟ್ವೇರ್ಸ್ಗಳು, ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳು, ಅದನ್ನೆಲ್ಲ ಮಾಡಲಿಕ್ಕಾಗಲ್ಲ. ಆಟೋಕ್ಯಾಡು, ಕೋರಲ್ ಡ್ರಾ ಇದನ್ನೆಲ್ಲ ವರ್ಕ್ ಮಾಡೋಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಅದನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಬೇಕು. ಇದು ಗ್ರಾಫಿಕ್ ಕಾರ್ಡ್ ಯಾವಾಗಲೂ ಪ್ರೊಸೆಸರ್ನ ಪಕ್ಕದಲ್ಲಿ, ಅಂದರೆ ಪ್ರೊಸೆಸರ್ಗೆ ಎಡಭಾಗದಲ್ಲಿ, ಮದರ್ಬೋರ್ಡಲ್ಲಿ ಪ್ರೊಸೆಸರ್ನ ಎಡಭಾಗದಲ್ಲಿ ಸ್ಲಾಟ್ ಬರುತ್ತೆ. ಅದನ್ನು PCI Express ಸ್ಲಾಟ್ ಅಂತ ಹೇಳ್ತೀವಿ. ಇದನ್ನು PCI Express ಗ್ರಾಫಿಕ್ ಕಾರ್ಡ್ ಸ್ಲಾಟ್ ಅಂತ ಹೇಳ್ತೀವಿ. ಎಂಟ್ರಿ ಲೆವೆಲ್ ಮದರ್ಬೋರ್ಡ್ಗಳು, ಅಂದರೆ ಕಡಿಮೆ ದರದ ಮದರ್ಬೋರ್ಡ್ಗಳಲ್ಲಿ ಒಂದು ಸ್ಲಾಟ್ ಇರುತ್ತೆ. ಹಾಗೆ ನೀವು ಸ್ವಲ್ಪ ಹೈಯರ್ ಎಂಡ್ ಮದರ್ಬೋರ್ಡ್, ಅಂದರೆ ಈ ಗೇಮಿಂಗಿಗೆ, ಎಡಿಟಿಂಗಿಗೆ ಅಂತೆಲ್ಲ ತೊಗೊಂಡ್ರೆ ನಿಮಗೆ 2-3 ಗ್ರಾಫಿಕ್ ಕಾರ್ಡ್ ಇರುವಂಥ ಸ್ಲಾಟ್ಸ್ಗಳು ಬರುತ್ತೆ. ಇದರಿಂದ ಉಪಯೋಗ ಏನಂತಂದರೆ, ಇವಾಗ ಆಲ್ರೆಡಿ ನೀವು ಒಂದು 4 GB ಒಂದು 6 GB ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡಿರ್ತೀರ, ಮತ್ತೆ ಇನ್ನೊಂದು ಗ್ರಾಫಿಕ್ ಕಾರ್ಡು ನೀವು ಅಪ್ಗ್ರೇಡ್ ಮಾಡಬೇಕು. ಹಾಗಂತ ಹಳೆ ಗ್ರಾಫಿಕ್ ಕಾರ್ಡ್ ತೆಗೆದು ಬಿಸಾಕಿ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಗ್ರಾಫಿಕ್ ಕಾರ್ಡ್ ಹಾಕಿ ಅದನ್ನು ಬ್ರಿಡ್ಜ್ ಮಾಡ್ಬೋದು. ಎರಡೂ ನೀವು ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ 4 GB ಗ್ರಾಫಿಕ್ ಕಾರ್ಡ್ ಇದೆ, ಇನ್ನೂ ಒಂದು 4 GB ಗ್ರಾಫಿಕ್ ಕಾರ್ಡ್ ಹಾಕಿ ನೀವು 8 GB ನೀವು ಔಟ್ಪುಟ್ಟು ಒಂದು ಸಿಸ್ಟಮಿಂದ ಪಡಿಬೋದಾದಂಥದ್ದು. ಸೊ ಅದಕ್ಕೆ ಹೈಯರ್ ಎಂಡ್ ಮದರ್ಬೋರ್ಡ್ಗಳಲ್ಲಿ ನಿಮಗೆ 2 ಗ್ರಾಫಿಕ್ ಕಾರ್ಡ್, 3 ಗ್ರಾಫಿಕ್ ಕಾರ್ಡ್ ಸ್ಲಾಟ್ಸ್ಗಳು ಬರುತ್ತೆ. ಈ ಮಧ್ಯದ ದಿನಗಳಲ್ಲಿ ನೀವು ನೋಡ್ಬೋದು, ಈ ಬಿಟ್ಕಾಯಿನ್ ಮೈನಿಂಗ್ ಅಂತ ಏನು ನಡೀತಾ ಇತ್ತು, ಒಂದೇ ಮದರ್ಬೋರ್ಡಲ್ಲಿ ನೀವು 6ರಿಂದ 8 ಗ್ರಾಫಿಕ್ ಕಾರ್ಡ್ ಹಾಕುವಂಥ ಮದರ್ಬೋರ್ಡ್ಸ್ಗಳು ಕೂಡ ಸಿಗ್ತಾಯಿತ್ತು. ಅದನ್ನು ನಾವು ರಿಕ್ಸ್ ಅಂತ ಕರಿತಾ ಇದ್ವಿ. ತುಂಬ ಚಾಲ್ತಿಯಲ್ಲಿತ್ತು. ಇವಾಗ ಪ್ರತಿಯೊಂದು ಎಲ್ಲ ಫಿಕ್ಸ್ ಮಾಡಾಗಿದೆ, ಕನೆಕ್ಷನ್ ಮಾಡಿದ್ದೀನಿ. ನೋಡಿ ಅಲ್ಲಿ ಫ್ಯಾನ್ ರನ್ನಿಂಗ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕತ್ಲೆ ಆದಂಥ ಕಾರಣ ನಮ್ಮ ಹತ್ರ ಇರುವಂಥ ಕ್ಯಾಮ್ರಾ ಅಷ್ಟು ಕ್ವಾಲಿಟಿ ಇಲ್ಲ. ಇರೋದ್ರಲ್ಲಿ ನನ್ನಿಂದ ಏನು ಮಾಡಿಕೊಡ್ಬೋದು ಜನತೆಗೆ ಅದು ಮಾಡ್ತಾಯಿದ್ದೀನಿ. ಸೊ ಗಿಗಾಬೈಟ್ ಮದರ್ಬೋರ್ಡ್ ಹಾಕಿರೋದು ಆನ್ ಆಗಿದೆ. ಇಲ್ಲಿ ಬನ್ನಿ ತೋರಿಸ್ತೀನಿ ಏನೇನು ಕನೆಕ್ಷನ್ ಮಾಡಿದೆ ಅದು ಲೈಟ್ಸು. ಅದು ಏನು ರೆಡ್ ನಿಮ್ಮ ಬ್ಲಿಂಕ್ ಆಗ್ತಾಯಿದೆ ಅದು ಹಾರ್ಡ್ ಡಿಸ್ಕ್ LED, ಮತ್ತು ಗ್ರೀನ್ ಕಲರ್ ಲೈಟ್ ಏನಿತ್ತು ಅದು ಪವರ್ LED.
ಸೊ ಅಸೆಂಬಲ್ ಕಂಪ್ಲೀಟ್ ಆಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ JC IT ವರ್ಲ್ಡ್. ಇವತ್ತು ಮಾಡಿದ್ದು ಕೋರ್ i7 10th ಜನರೇಷನ್. ನಾನು ರಾಘವ್ ಶೆಟ್ಟಿ. ಫಾರ್ ಮೋರ್ ಡೀಟೇಲ್ಸ್ ಕಾಲ್ ಮಾಡಿ 9972555020 ಅಥವಾ ವಾಟ್ಸಪ್ ಮಾಡಿ, ಅಥವಾ ನಮ್ಮ ಶಾಪ್ ಜೈ ಚಾಮುಂಡ IT ವರ್ಲ್ಡ್, SP ರೋಡ್, ಬೆಂಗಳೂರು 2, ಕರ್ನಾಟಕ, ಇಂಡಿಯಾ ವಿಸಿಟ್ ಮಾಡಿ. ಇಮೇಲ್ ID ಕೆಳಗಡೆ ಮೆನ್ಷನ್ ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.